ಜಗತ್ತಿಗೆ ತಕ್ಕಂತೆ ನಾವು ಒಗ್ಬೇಕು. ಪ್ರತಿಯೊಬ್ಬರ ಜೀವನ ಹೇಗೆ ವಿಭಿನ್ನವಾಗಿರುತ್ತದೋ, ಹೇಗೆ ಒಬ್ಬರನ್ನೊಬ್ಬರು ಹೋಲಿಸೋದಕ್ಕೆ ಸಾಧ್ಯನೇ ಇಲ್ವೋ, ಅದೇ ರೀತಿ ಒಬ್ಬ ಮನುಷ್ಯನ ಜೀವನ ಇಂದು ಇದ್ದ ಹಾಗೆ ನಾಳೆ ಇರೋದಿಲ್ಲ, ನಾಳೆ ಇದ್ದಾಗೆ ನಾಡಿದ್ದಿರೋದಿಲ್ಲ. ಏನು ಬದಲಾವಣೆಗಳ ಆದರೂ ಕೂಡ ಇಲ್ಲಿ ಕಲಿಯುವುದಕ್ಕೆ ಬಹಳ ವಿಷಯಗಳಿವೆ. ಜಗತ್ತು ಪ್ರತಿದಿನ ಬದಲಾಗ್ತಾನೆ ಇರುತ್ತೆ, ಹೊಸ ಹೊಸ ಆವಿಷ್ಕಾರಗಳು ಆಗ್ತಾನೆ ಇರ್ತವೆ. ಅದಕ್ಕೆ ನಾವು ಒಗ್ಗಿಕೊಳ್ಬೇಕು, ಹೊಸದನ್ನೇನೋ ಕಲಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಕೆಲವರು ಒಂದು ಹಂತದ ನಂತರ ಹೊಸದನ್ನೇನೋ ಕಲಿಯುವುದನ್ನು ಬಿಟ್ಟೇ ಬಿಡುತ್ತಾರೆ. ನಮಗೆ ಹಳೆಯದೇ ಚೆನ್ನ ಎಂದು ಸುಮ್ಮನಾಗಿ ಬಿಡ್ತಾರೆ. ಹೊಸತನ ಮತ್ತು ಹೊಸಬರೊಂದಿಗೆ ಸ್ಪರ್ಧನೆ ಮಾಡದೇ ಇದ್ರೆ ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಆಗ ನಾವು ಔಟ್ಡೇಟೆಡ್ ಅಂತ ಅನಿಸ್ಕೊಂಡ್ಬಿಡ್ತೀವಿ, ಹಿಂದೆ ಉಳಿದೇ ಬಿಡ್ತೀವಿ. ಹಾಗಾಗಿ ಕಲಿಯೋದನ್ನ ಯಾವತ್ತೂ ನಿಲ್ಲಿಸಬೇಡಿ. ನನ್ನ ಪ್ರಕಾರ ಯಾವುದೇ ವಿಷಯ ಆಗಲಿ ಬ್ರಹ್ಮವಿದ್ಯೆ ಅಲ್ವೇ ಅಲ್ಲ. ಆ ವಿಷಯದ ಬಗ್ಗೆ ಆಳವಾಗಿ ಕಲಿಯೋದಕ್ಕೆ ಸಾಧ್ಯವಾಗದೇ ಇದ್ರೂ ಸಹ ಬೇಸಿಕ್ ವಿಷಯಗಳನ್ನ ತಿಳಿದುಕೊಳ್ಬಹುದು. ಒಮ್ಮೆ ಕಲಿಯೋದನ್ನ ನಿಲ್ಲಿಸಿಬಿಟ್ರೆ ಯಾವುದೇ ಉಪಯೋಗಕಾರಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗೋದು ಇಲ್ಲ. ಹಾಗಾಗಿ ನಮ್ಮಿಂದ 4 ಜನರಿಗೆ ಉಪಯೋಗ ಆಗ್ಬೇಕು ಅಂತಂದ್ರೆ ಯಾವತ್ತೂ ಸಹ ನಾವು ಹೊಸ ಹೊಸ ವಿಷಯಗಳನ್ನ ಕಲಿತಾನೆ ಇರಬೇಕು. ಮತ್ತೆ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಳೋದನ್ನ ನಿಲ್ಲಿಸಲೇಬಾರ್ದು.